ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜು ನೀರು. ಏನಪ್ಪ ಇವತ್ತು ಇಷ್ಟು ಖುಷಿಯಾಗಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಅನ್ಕೊಂತಿದ್ದೀರಾ. ಅದಕ್ಕೆ ಕಾರಣನೇ ನಮ್ಮ ಗಿಲ್ಲಿ ಅವರು. ಏನಪ್ಪ ಇದು ಗಿಲ್ಲಿ ಅವರ ಅಂತ ಅನ್ಕೋಬೋದು. ಯಾಕಂತ ಹೇಳಿದರೆ ಅವ್ರದ್ದು ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ 800K ಇತ್ತು ನಿನ್ನೆ. ಇವತ್ತು ನೋಡಿದರೆ 900K ಆಗಿದೆ. ಇನ್ನೊಂದು 2 ತಾಸು 3 ತಾಸು ಬಿಟ್ಟು ನೋಡಿದರೆ 1 ಮಿಲಿಯನ್ ರೀಚ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಪಕ್ಕ ಆಗುತ್ತೆ. ಯಾಕಂದರೆ ಫಾಲೋವರ್ಸ್ ಅಷ್ಟು ಹೆಚ್ಚಿಗೆ ಆಗ್ತಿದ್ದಾರೆ ನಮ್ಮ ಗಿಲ್ಲಿ ಅವ್ರಿಗೆ. ಇನ್ನೊಂದೇನಪ್ಪ ಅಂತ ಹೇಳಿದರೆ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಅವ್ರು ಹೇಳ್ತಾರೆ, ಕಾವು ನಾನು ಹೊರಗಡೆ ಹೋದ ತಕ್ಷಣವೇ 1 ಮಿಲಿಯನ್ ರೀಚ್ ಆಗಿರ್ಬೋದಲ್ವಾ, ರೀಚ್ ಆಗಿದ್ರೆ ಹೆಂಗಿರುತ್ತೆ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಅಲ್ಲ, ಒಂದೇ ದಿನದಲ್ಲಿ 1 ಮಿಲಿಯನ್ ರೀಚ್ ಆಗುತ್ತೆ ಅಂತ. ಸೊ ತುಂಬ ಖುಷಿ ಆಗ್ತಿದೆ. ಅವ್ರದ್ದು ಒಳಗಡೆ ಆಟ ಈ ವಾರ ಪಾಪ ಆಟದಿಂದ ಹೊರಗಡೆ ತೆಗ್ದಿದ್ದಾರೆ. ಆದರೂ ಕೂಡ ಗಿಲ್ಲಿ ಅವ್ರ ಕಾಮಿಡಿ ಅಂತೂ ನಿಂತಿಲ್ಲ. ಎಲ್ಲಿ ನೋಡಿದ್ರು ಗಿಲ್ಲಿ, ಎಲ್ಲಿ ನೋಡಿದ್ರು ಗಿಲ್ಲಿ. ಯಾರ ಬಾಯಲ್ಲಿ ಕೇಳಿದ್ರು ಗಿಲ್ಲಿ, ದೊಡ್ಡವ್ರ ಬಾಯಲ್ಲಿ ಕೇಳಿದ್ರು ಗಿಲ್ಲಿ, ಸಣ್ಣವ್ರ ಬಾಯಲ್ಲಿ ಕೇಳಿದ್ರು ಗಿಲ್ಲಿ, ನನ್ನ ಬಾಯಲ್ಲಿ ಕೇಳಿದ್ರು ಗಿಲ್ಲಿನೇ. ಯಾಕಂದರೆ ಗಿಲ್ಲಿಯವ್ರು ಅಷ್ಟು ಇಷ್ಟ ಆಗಿದ್ದಾರೆ ಎಲ್ಲ ಜನತೆಗೂ. ಇನ್ಸ್ಟಾಗ್ರಾಮ್ ತೆಗೆದ ತಕ್ಷಣ ಗಿಲ್ಲಿಯವ್ರ ಹವನೇ ಹವ. ಯಾಕಂದರೆ ಒಂದು ಹಾಡಲ್ಲ, ಎರಡು ಹಾಡಲ್ಲ, ಎಷ್ಟೊಂದು ಹಾಡುಗಳು ಕ್ರಿಯೇಟ್ ಆಗಿದ್ದವು ಗಿಲ್ಲಿಯವ್ರ ಬಗ್ಗೆ. ಅದರಲ್ಲಿ ಬೇರೆ ಭಾಷೆದಲ್ಲಿ ಕೂಡ ಗಿಲ್ಲಿಯವ್ರ ಬಗ್ಗೆ ಸಾಂಗ್ ಬರೆದಿದ್ದಾರೆ. ಅದು ಕೂಡ ತುಂಬ ಖುಷಿ ಆಗ್ತಾ ಇದೆ. ಗಿಲ್ಲಿಯವ್ರ ಬಗ್ಗೆ ವಿಡಿಯೋ ಮಾಡೋದಾಗಲಿ, ಸಾಂಗ್ ಮಾಡೋದಾಗಲಿ ಅವರಿಗೆ ಕಮೆಂಟ್ ಮಾಡ್ತಾರೆ ಗಿಲ್ಲಿಯವ್ರು ಆಗ್ಲಿಲ್ದವರು. ಇನ್ನೊಂದೇನಪ್ಪ ಅಂತ ಹೇಳಿದರೆ ಅವ್ರಿಗೆ ಕಮೆಂಟ್ ಏನು ಮಾಡ್ತಾರಲ್ಲ, ಬಕೆಟ್ ಹಿಡಿತೀರಾ, ಅದು ಮಾಡ್ತೀರಾ, ಇದು ಮಾಡ್ತೀರಾ, ನೀವು ಏನಾದರೂ ಅಂದ್ಕೊಳ್ಳಿ ಗುರು, ಗಿಲ್ಲಿಯವ್ರ ಬಗ್ಗೆ ಸಾಂಗ್ ಮಾಡೋದು ಬಿಡಲ್ಲ, ಗಿಲ್ಲಿಯವ್ರ ಬಗ್ಗೆ ವಿಡಿಯೋ ಮಾಡೋದು ಬಿಡಲ್ಲ. ಯಾಕಂದರೆ ಗಿಲ್ಲಿಯವ್ರು ಅಷ್ಟು ಪಂಚ ಪ್ರಾಣ ಆಗಿದ್ದಾರೆ ಎಲ್ಲರಿಗೂ. ನಾನು ಕೂಡ ಗಿಲ್ಲಿಯವ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಹಾಗಂತ ಬಕೆಟ್ ಹಿಡಿತಿದ್ದೀನಿ ಅಂತ ಅಲ್ಲ. ಅವ್ರು ಮಾಡೋ ಕಾಮಿಡಿ ಆಗಲಿ, ಅವ್ರ ಮುಗ್ಧತೆ ಆಗಲಿ, ಅವ್ರದ್ದು ಪ್ರಾಮಾಣಿಕತೆ ಆಗಲಿ, ಸೊ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಹಾಗಾಗಿ ಬಕೆಟ್ ಹಿಡಿಯೋದು ಯಾರೂ ಮಾಡ್ತಾ ಇಲ್ಲ. ಇವಾಗ ಎಷ್ಟು ಬಿಗ್ ಬಾಸ್ ಸೀಸನ್ ಹೋಗಿದಾವಲ್ಲ, ಅವನ್ನ ಯಾರು ನೋಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಬಟ್ ಈ ಸೀಸನ್ ಮಾತ್ರ ಅಜ್ಜ ಅಜ್ಜಿ ಸಣ್ಣ ಮಕ್ಕಳವರೆಗೂ ಬಿಗ್ ಬಾಸ್ನ ಮಿಸ್ ಮಾಡದೆ ನೋಡ್ತಾರೆ. ಯಾಕಂದರೆ ಗಿಲ್ಲಿಯವ್ರು ಇರೋದ್ರಿಂದ. ಪಾಪ ಈ ವಾರ ಗಿಲ್ಲಿಯವ್ರನ್ನ ಆಟದಿಂದ ತೆಗ್ದಿರೋದ್ರಿಂದ ಪಾಪ ಅವ್ರು ಒಬ್ಬರೊಬ್ಬರೇ ಇರ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಹೊರಗಡೆ ಅವರಿಗೋಸ್ಕರ ಸಾಮ್ರಾಜ್ಯನೇ ಕಟ್ಟಿದೆ ಅಂತ. ಬಟ್ ಅವ್ರು ಹೊರಗಡೆ ಬಂದ ಮೇಲೆ ಎಷ್ಟು ಖುಷಿ ಪಡ್ತಾರೋ, ಅವ್ರ ಎಕ್ಸೈಟ್ಮೆಂಟ್ ಯಾವ ಥರ ಇರುತ್ತೋ ಅಂತ ಎಲ್ಲರೂ ನೋಡೋಕೆ ಕಾಯ್ತಾ ಇದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಗಿಲ್ಲಿಯವ್ರಿಗೋಸ್ಕರ ಎಷ್ಟೊಂದು ಜನ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಶಬರಿಮಲೆಗೆಲ್ಲ ಹೋಗ್ತಾ ಇದ್ದಾರೆ. ಯಾರೋ ಒಬ್ಬರು ರಂಜಿತ್ ಅನ್ನೋರು ಶಬರಿಮಲೆಗೆ ಹೋಗಿದ್ದಾರೆ. ಅವ್ರದ್ದು ಇಡೀ ಊರೇ ಏನೋ ಶಬರಿಮಲೆಗೆ ಹೋಗಿದ್ದಾರಂತೆ ಗಿಲ್ಲಿಯವ್ರಿಗೋಸ್ಕರ, ಗಿಲ್ಲಿಯವ್ರು ಗೆದ್ದು ಬರಲಿ ಅನ್ನೋದಕ್ಕೋಸ್ಕರ. ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಗಿಲ್ಲಿಯವರೇ ಗೆಲ್ಲಿ ಅಂತ ಅಂದ್ಕೊಂಡು ಬರ್ತಾ ಇದ್ದಾರಲ್ಲ. ಇದರಲ್ಲೇ ಅನ್ಕೋಬೋದು ಗಿಲ್ಲಿಯವರು ಯಾವ ಸ್ಥಾನ ಪಡ್ಕೊಂಡಿದ್ದಾರೆ ಎಲ್ಲರ ಜನರ ಮನಸ್ಸಲ್ಲಿ ಅಂತ. ದಯವಿಟ್ಟು ಎಲ್ಲರೂ ಓಟ್ ಹಾಕಿ ಗಿಲ್ಲಿಯವರಿಗೆ. ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಕುತ್ಕೊಂಡು ಇಡೀ ಜನರನ್ನೆಲ್ಲ ನಗಿಸ್ತಿದ್ದಾರೆ ಅಂತ ಹೇಳಿದರೆ ಅವರಿಗೋಸ್ಕರ 99 ಓಟ್ ಹಾಕೋಕ್ಕಾಗಲ್ವಾ? ಪಕ್ಕಾ ಹಾಕ್ತೀರಾ ಅಂತ ನನಗೆ ಗೊತ್ತು. ನಾನು ಕೂಡ ಗಿಲ್ಲಿಯವ್ರಿಗೆ ಓಟ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಗಿಲ್ಲಿಯವ್ರಿಗೆ ಓಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ಅವರು ಗೆದ್ದು ಬರಲಿ. ಥ್ಯಾಂಕ್ ಯು.